ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇರಣಾ ಅಯ್ಯಂಗಾರ್. ಸೊ ಇವತ್ತು ನನಗೆ ನನ್ನ ಫ್ರೆಂಡಿಗೆ ತುಂಬ ಹ್ಯಾಪಿಯೆಸ್ಟ್ ಡೇ ಅಂತ ಹೇಳ್ಬೋದು. ಸೊ ನೆನ್ನೆ ನಮ್ಮ ಕಾಲೇಜಲ್ಲಿ ಜಾಬ್ ಫೇರ್ ನಡೀತು. ಅಲ್ಲಿ ನನಗೆ ಇವಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಏನಂತ ಇವಳು ಹೇಳ್ತಾಳೆ. ಏನು ಗೊತ್ತಾ, ಅಲ್ಲಿ ಒಂದು ನಮ್ಮ ಕಾಲೇಜ್ ಬಂದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ. ಅಲ್ಲಿ ನಿನ್ನೆ ಉದ್ಯೋಗ ಮೇಳ ಇತ್ತು. ಅಲ್ಲಿ ಒಂದು ಕಂಪ್ನಿ ಬಂದಿತ್ತು, ಅದೇನಂದರೆ V.9 ಅಂತ. ಅದರಲ್ಲಿ ನಮಗೆ ಇಬ್ಬರಿಗೆ ನಮ್ಮ ಸ್ಕಿಲ್ಸ್ ನೋಡಿ, ಏನೇ ಸ್ವಲ್ಪ ಇರ್ಬೋದು ನಿಮ್ಮ ಸ್ಕಿಲ್ಸ್, ಅವ್ರು ನಮ್ಮ ಸ್ಕಿಲ್ಸ್ ನೋಡಿ ವಿಡಿಯೋ ಎಡಿಟರ್ ಗ್ರಾಫಿಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಅದರಿಂದ ಮನಿನ ಅರ್ನ್ ಮಾಡ್ಬೋದು. ಯಾರಾದರೂ ನೀವು ಮಾತಾಡೋದ್ರಲ್ಲೇ ಬರೀ ಮನಿ ಕೊಡ್ತಾರೆ ಅಂದರೆ ಎಲ್ಲಾದರೂ ಕೇಳಿದ್ದೀರಾ? ಇಲ್ವಲ್ಲ. ಅದೇ ನಾವಿಬ್ರು ಡಿಗ್ರಿ ಸ್ಟೂಡೆಂಟ್ಸು, ಈವನ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಇವಾಗ ಎಕ್ಸಾಮ್ ಮುಗಿಸಿ ಆರಾಮಾಗಿ ಮನೇಲಿದ್ದಾರೆ. ಸೊ ಅವರಿಗೆ ನಾನು ಅರ್ನ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಅರುಣ್ ಸರ್ ಅಂತ ಒಬ್ಬರಿದ್ದಾರೆ, V.9 ದ ಫೌಂಡರ್. ಸೊ ಈಸ್ ಸೋ ಗುಡ್, ಮತ್ತು ಹಿ ಈಸ್ ಹ್ಯಾಂಡ್ಸಮ್ ಆಲ್ಸೋ. ಸೊ ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾರೆ. ಅವ್ರ ಮಾತು ಕೇಳಿದ್ರೇ ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಸೊ ನಾವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿ ನಮ್ಮಿಬ್ರು ಸಜೆಷನ್ ಏನಂದರೆ, ನಾವು ಎಲ್ಲದಕ್ಕೂ ಇವಾಗ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅಟ್ಲೀಸ್ಟ್ ನಮ್ಮ ಫೋನ್ ರೀಚಾರ್ಜ್ ನಾವೇ ಮಾಡ್ಕೊಳ್ಳೋ ಕಾಸು ಬೇಕಲ್ವಾ. ಸೊ ಆ ಕಾಸು ಬೇಕಂದರೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ತೋರಿಸಿದ್ರೆ ಅರುಣ್ ಸರ್ ನಿಮ್ಮ ಟ್ಯಾಲೆಂಟ್ಗೆ ವ್ಯಾಲ್ಯೂ ಕೊಡ್ತಾರೆ. ಸೊ ಆ ಕಂಪನಿ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೂ ಇವಾಗ ಹಲೋ ಗೈಸ್, ನಾವು ಇವಾಗ ಇಲ್ಲಿ V.9 ಕಂಪ್ನಿಗೆ ಬಂದಿದ್ದೀವಿ. ಅದೇ ಟ್ರೈನಿಂಗ್ಗೋಸ್ಕರ ಬನ್ನಿ ಹೋಗಿ ಒಳಗೆ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ. ಮತ್ತು ಏನಂತಂದರೆ ಕೆಲವೊಬ್ಬರು ಇದು ಫೇಕ್ ಇರ್ಬೋದು, ಆ ಥರ ಎಲ್ಲ ಅಂತ ಹೇಳ್ಬೋದು. ಬಟ್ ಇದು ಆ ಥರ ಏನೂ ಅಲ್ಲ. ಇದು ಅಮೌಂಟಿಂದು ಒಳ್ಳೆ, ನಾವು ಅದರಿಂದ ಕ್ಲಾರಿಟಿ ತಗೊಂಡು ಬಂದಿರೋದು. ಸರಿನಾ? ಎಲ್ಲರೂ ಬಂದು ಜಾಯ್ನ್ ಆಗಿರಿ. ದೆನ್ ನೆಕ್ಸ್ಟ್ ನಾವು ಕಂಪ್ನಿ ಒಳಗೆ ಹೋಗಿ ಹೇಗಿರುತ್ತೆ ಅಂತ ಟ್ರಯಲ್ ತೋರಿಸ್ತೀವಿ ನೋಡಿರಿ. Learning plus earning is equal to students. We are students.